ಗುಡ್ ಮಾರ್ನಿಂಗ್ ಎವ್ರಿಬಡಿ. ಆ್ಯಸ್ ಇವತ್ತೊಂದು ಹೊಸ ಕಾನ್ಸೆಪ್ಟಿಂದ ಬಂದಿದ್ದೀವಿ. ನಮ್ಮ ಕಾಲೇಜ್ ಅವ್ರು ಇನ್ನೊಂದು ಆ್ಯಕ್ಟಿವಿಟಿ ಇಟ್ಟಿದ್ದಾರೆ. ಸೊ ಒಳ್ಳೆ ಆ್ಯಕ್ಟಿವಿಟಿನ ಈ ಸಲ ಇಟ್ಟಿರೋದು. ಆ್ಯಕ್ಚುಲಿ ಒಂದು ಹೊಸ ಲೆಸನ್ನಿಂದ ನಾವು ಏನೋ ಒಂಥರ ಹೊಸದು ಕಲಿತೀವಿ ಅಂತ ಅಂದ್ಕೊಂಡು ಇಟ್ಟಿದ್ದಾರೆ. ಸೊ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೋಗ್ತಿದ್ದೀವಿ. ಆ್ಯಸ್ ಯಾರಾದರೂ ಹಳೆ ಆ್ಯಕ್ಟಿವಿಟಿ ಕರ್ಕೊಂಡು ಹೋಗಿದ್ರು ನಮ್ಮ ಕಾಲೇಜಿಂದ, SAR ಅಂತ ಒಂದು ಆ್ಯಕ್ಟಿವಿಟಿ ಮಾಡಿದ್ರು ನಾವು, ಸೋಷಿಯಲ್ ಕನೆಕ್ಟಿಂಗ್ SAR ಅನ್ನೋ ಆ್ಯಕ್ಟಿವಿಟಿ ಮಾಡಿದ್ರು. ಯಾರ್ಯಾರು ಅದು ನೋಡಿಲ್ಲ, ಸೊ ಆ ವ್ಲಾಗಿನ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಆ್ಯಸ್ ನಾವು ಓಲ್ಡ್ ಏಜ್ ಹೌಸ್ಗೆ ಹೋಗ್ತಿದ್ದೀವಿ, ಕನ್ನಡದಲ್ಲಿ ಹೇಳಬೇಕಾದ್ರೆ ವೃದ್ಧಾಶ್ರಮ. ಸೊ ನಮ್ಮ ಕಾಲೇಜವ್ರಿಗೆ ಆ್ಯಕ್ಚುಲಿ ಒಂದು ಥ್ಯಾಂಕ್ಸ್ ಹೇಳಬೇಕು ದಟ್ ಈ ಥರ ಒಂದು ಒಳ್ಳೆ ಲೆಸನ್ನ ನಮ್ಗೆ ಕಲ್ಸ್ಕೊಡ್ಬೇಕು ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಆ್ಯಕ್ಟಿವಿಟಿ ಅಂತ ಬೇರೆ ಮಾಡಿಸ್ತಿದ್ದಾರೆ. ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು. ಹೋಗು ಯಾ, ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಇವುಗಳು ಇದು ಮಾಡೋ ಅಂದ್ರೆ ಉಲ್ಟಾ ಉಮರಿ ಇದೆ ನಮ್ಗಳಿಗೆ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸೊ ಇಷ್ಟೊತ್ತು ಗಂಟೆ ಏನು ಬಂದು ಕೂತಿದ್ವಲ್ಲ, ಅಲ್ಲಿಗೆ ವೃದ್ಧರೆಲ್ಲ ಬಂದರು. ಎಲ್ಲ ವೃದ್ಧರು, ಅಜ್ಜ ಅಜ್ಜಿಂದಿರು ಎಲ್ಲ ಬಂದರು ಆ್ಯಕ್ಚುಲಿ. ಸೊ ಅವರಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ನಮ್ಮ ಕಾಲೇಜಿಂದ ಡ್ಯಾನ್ಸು, ಸಿಂಗಿಂಗ್ಸು ಎಲ್ಲ ಸುಮಾರು ಪ್ರೋಗ್ರಾಮ್ಗಳು ಕೊಟ್ಟರು. ನಮ್ಮಿಂದನು ಒಂದು ಸ್ಕಿಟ್ ಮಾಡಬೇಕು ಅಂತಿದ್ರು ಇನ್ನು ಸೀನಿಯರ್ಸು, ಬಟ್ ಅದು ಅಲ್ಲಿಗೆ ಆಗಲಿಲ್ಲ. ಹಾಂ, Your proper is Mangalore. You're from Mangalore. You adjusted to this environment. You adjusted the food and the everything. First I was feeling this feeling. Now like this. The family members will come. My family is coming. I go to this place. 1 year 3 months different. ನಿಮ್ಮ ಹೆಸರು? ಹಿಂದೂಸ್ತಾನ್. ಜೈ ಶ್ರೀರಾಮ್. ಹಿಂದೂಸ್ತಾನ್. ಎಷ್ಟು ಯಾವಾಗ ಬಂದಿದ್ದೀರಿ ಇಲ್ಲಿ? ಅಂದರೆ ಎಷ್ಟು ವರ್ಷ? ಅಲ್ಲ, ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? 25. ಇಲ್ಲಿ ಇದ್ದೀರಾ? ನೀವು ಒಬ್ಬರೇ ಇರೋದಾ ಅಥವಾ ತಾತನೂ ಇದ್ದಾರಾ? ಆ್ಯಸ್ ಟೀಚರ್ ನಾನು, ಓ, ಮತ್ತೆ ಕಟ್ಟಿಂಗ್ ಟೀಚರ್. ಈಗ ವಯಸ್ಸು ಎಷ್ಟು ಅಜ್ಜಿ ನಿಮಗೆ? ಹಂಗಾರೆ ವಯಸ್ಸು ಎಷ್ಟು ನಿಮಗೆ ಈಗ? ಪ್ರಾಯ ಮನೆ ಅಲ್ಲ, ನಿಮ್ಮ ವಯಸ್ಸು. ಏಜ್ ನಿಮ್ಮ ಏಜ್ ಎಷ್ಟು? ನಿಮ್ಮ ವಯಸ್ಸೆಷ್ಟು? ವಯಸ್ಸು 78. 78. 78. ತಾತ ನನಗೆ ಕಿವಿಗೆ ನೀವು ಒಬ್ಬರೇ ಇದ್ದೀರಾ? ನೀವು ಒಬ್ಬರೇ ಇದ್ದೀರಾ ಇಲ್ಲಿ? ಒಬ್ಬರೇ. ಇಲ್ಲಿ ಬ್ಯಾಂಗ್ಳೂರು, ಬಾಂಬೆ. ಅಂದರೆ ಇಲ್ಲಿ ನೀವು ಒಬ್ಬರೇ ಇದ್ದೀರಾ? ಮತ್ತೆ ಅಲ್ಲಿ ಹೋಗಲ್ಲ? ನಮ್ಮನ್ನು ಇಲ್ಲಿ ಬಿಡಲಿಲ್ಲ. ನಾವು ಟೀಚರ್ ಇರ್ತೇವೆ ನಮ್ಮನ್ನು ತಿಂತಾರೆ. ಇಲ್ಲಿ ನನ್ನ ಇಲ್ಲಿ ಆಶ್ರಮದಲ್ಲಿ ಬಿಡಲಿಲ್ಲ. ಹೌದಾ? ಮತ್ತೆ ಅಂದರೆ ನೀವೇ ಬಂದಿರೋದಾ? ಯಾಕೆ ನಿಮ್ಗೆ ಅಲ್ಲಿ ಇರೋಕ್ಕೆ ಇಷ್ಟ ಇಲ್ವಾ? ಅಲ್ಲಿ ಇರೋಕ್ಕೆ ಇಷ್ಟ ಇಲ್ವಾ ನಿಮ್ಮ ಮಕ್ಕಳ ಜೊತೆ ಎಲ್ಲ? ಖುಷಿ ಆಯ್ತು ಎಲ್ಲ. ನಾವು ಹಿಂದೂ ಅಲ್ಲಮ್ಮ. ಶಶಿ, ಇಲ್ಲಿ ರೂಮ್ಗಳಿಗೆ ಅವ್ರವ್ರ ಹೆಸರಿಗೆ ಅವ್ರವ್ರ ರೂಮ್ಗಳು. ವಯಸ್ಸು ಎಷ್ಟು ನಿಮಗೆ? ತಾತ ಇಷ್ಟೊಂದು ಮಸ್ತ್ ಡ್ಯಾನ್ಸ್ ಮಾಡ್ತಿದ್ರು ಫುಲ್ಲು. ಅವ್ರಿಗೆ 72 ಅಂತೆ, ಅನ್ನಿಸ್ತಾನೆ ಇಲ್ಲ ಅವ್ರು ಅಂತಪ್ಪ ಎನರ್ಜೆಟಿಕ್ ಆಗಿದ್ದಾರೆ ಸ್ಟಿಲ್. ಅದು ನಾವು ಸುಮಾರು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳು ಕೊಟ್ವಿ ಅಲ್ಲಿ. ಆ್ಯಂಡ್ ಇವನ್ ನಮ್ಮ ಸೀನಿಯರ್ಸು ಸ್ಕಿಟ್ ಮಾಡೋಣ ಅದು ಇದು ಅಂತೆಲ್ಲ ಹೇಳ್ತಿದ್ರು.
ಬಟ್ ಸ್ಕಿಟ್ ಮಾಡೋಷ್ಟರಲ್ಲಿ ಅಲ್ಲಿಗೆ ಅವ್ರು ಊಟ ಮಾಡಬೇಕು, ಅವ್ರು ಊಟ ಟೈಮ್ ಆಯಿತು. ಸೊ ಕೆಳಗಡೆ ಬಂದ್ವಿ. ಸೊ ಡೈನಿಂಗ್ ಹಾಲ್ ಎಲ್ಲ ಇಲ್ಲಿ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ಈಗ ನಾವು ಮೇಲ್ಗಡೆ ಹೋಗಿ ರ್ಯಾಂಪ್ ಥ್ರೂ ಮೇಲ್ಗಡೆ ರೂಮ್ಸ್ ಎಲ್ಲ ವಿಸಿಟ್ ಮಾಡಿದ್ವಿ. ರೂಮ್ಸು ಚೆನ್ನಾಗಿದ್ದಾವೆ ಆ್ಯಕ್ಚುಲಿ. ಪ್ರತಿಯೊಬ್ಬರಿಗೂ ಅವ್ರವ್ರ ನೇಮ್ ಪ್ಲೇಟ್, ಅವರು ಅಲ್ಲಿ ಅವ್ರ ರೂಮ್ ಅಂದರೆ ಅವ್ರ ರೂಮಿಗೆ ಒಂದು ನೇಮ್ ಪ್ಲೇಟ್ ಹಾಕಿದ್ದಾರೆ. ಆ್ಯಂಡ್ ಅವ್ರು ಮಾತ್ರ ಯೂಸ್ ಮಾಡೋಕ್ಕಾಗಬೇಕು ಅಂತ 3 ಬೆಲ್ಲ ಆಯಿತು. ನನ್ನ ಪ್ರಕಾರ ಈಗ ಪ್ರೇಯರಿಗೆ ಕರಿಬೋದು ಊಟ ಆದಮೇಲೆ ಅನಿಸುತ್ತೆ. ಆ್ಯಂಡ್ ಏನಂದರೆ ಬೀಯಿಂಗ್ ಕಂಟೆಂಟ್ ಕ್ರಿಯೇಟರ್ ಈ ಸೋ ಬ್ಯಾಡ್ ಥಿಂಗ್ ಅಂತ ಫೀಲ್ ಆಗ್ತಿದೆ. ಏನಂದರೆ ಆ ರೂಮ್ಗಳಿಗೆ ಲೈಕ್ ಅವ್ರವ್ರ ನೇಮ್ ಪ್ಲೇಟ್ ಹಾಕಿ ಅವ್ರವ್ರಿಗೆ ಬೇಡ ಮುಗಿಸ್ಬಿಡ್ತೀವಿ. ಸೊ ಅವ್ರವ್ರ ರೂಮಿಗೆ ಅವ್ರವ್ರ ನೇಮ್ ಪ್ಲೇಟ್ ಇದೆ. ಅವರು ಹತ್ರ ಹೇಳಿನಲ್ಲ, ಅದಾದ್ಮೇಲೆ ಅಟ್ಯಾಚ್ ಮಾಡ್ತೀನಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಮ್ಮ ಅಪ್ಪ ಅಮ್ಮಗೆ ನಾನು ಸಾಕೋದ್ರಲ್ಲಿರೋ ಏನು ಪ್ರೀತಿ ಇರುತ್ತಲ್ಲ, ಪ್ರೀತಿ ಮಮತೆ ಕರುಣೆ ಇರುತ್ತಲ್ಲ, ಬಟ್ ಅದೇ ನನ್ನ ಫ್ರೆಂಡು ನನಗಿಂತ ಚೆನ್ನಾಗಿ ಸಾಕ್ತಿದ್ದಾನೆ, ನೀರು ಸಾಕ್ತಿದ್ದಾನೆ, ನಾನು ಎಲ್ಲವನ್ನು ಫೆಸಿಲಿಟೀಸ್ ಕೊಡ್ತಿದ್ದೀನಿ. ಬಟ್ ಅವ್ನು ನನಗಿಂತ ಚೆನ್ನಾಗಿ ಸಾಕ್ತಿದ್ದಾನೆ ಅನ್ಕೊಳ್ಳೋಣ. ಬಟ್ ಅವ್ರಿಗೆಲ್ಲ ಒಂದು ಕಡೆ ಪ್ರೀತಿ ಮಮತೆ ಕಮ್ಮಿ ಆಗಿರುತ್ತೆ. ಸೊ ನಾವೇನು ಮಾಡಬೇಕು, ಈಗ ವೃದ್ಧಾಶ್ರಮಗಳು ಚೆನ್ನಾಗಿ ನೋಡ್ಕೊತಿದ್ದಾರೆ, ಇಲ್ಲ ಅಂತಿಲ್ಲ. ವೃದ್ಧಾಶ್ರಮಗಳು ಎಲ್ಲ ಕಡೆ ಇನ್ಕ್ರೀಸ್ ಆಗ್ತಿದ್ದಾವೆ. ಸೊ ಆ ಸಂಖ್ಯೆನ ನಾವು ಆಲ್ಮೋಸ್ಟ್ ಡಿಕ್ರೀಸ್ ಮಾಡ್ಕೊತ ನಮ್ಮ ಅಪ್ಪ ಅಮ್ಮನ ನಾವು ಎಲ್ಲೂ ಕಳಿಸ್ತೀರಾ, ನಾವು ಚೆನ್ನಾಗಿ ನೋಡಿಕೊಂಡು ಈ ಸಂಖ್ಯೆ ಏನಿದೆಯಲ್ಲ ಇದು ಇನ್ಕ್ರೀಸ್ ಆಗ್ತಾ ಹೋಗ್ಬಾರ್ದು. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ ಈಗ ಲೈಕ್ ಎಕ್ಸಾಂಪಲ್ ಮೈಸೂರಲ್ಲಿ ಹಿಡ್ಕೊಂಡ್ರು ಅಷ್ಟೇ, ಬೆಂಗಳೂರಲ್ಲಂತೂ ಕೇಳಂಗೆ ಇಲ್ಲ. ಇಲ್ಲೇ ಮಂಗಳೂರಲ್ಲಿ ಮಿನಿಮಮ್ 3 ರಿಂದ 4 ಇದ್ದಾವೆ. ಸೊ ಆ ಸಂಖ್ಯೆನ ನಾವು ನಮ್ಮಷ್ಟಕ್ಕೆ ನಾವು ಕಮ್ಮಿ ಮಾಡ್ಕೊತಾ ಬಂದು ನಾವು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ಭಾಳ ಚೆನ್ನಾಗಿದೆ. ಸೊ ಡೈನಿಂಗ್ ಹಾಲ್ ಅಂತ ಬಂದರೆ ಮೇಡ್ಗಳಿದ್ದಾರೆ. ಮೇಡ್ಗಳಂದರೆ ಲೈಕ್ ಎಲ್ಲದಕ್ಕೂ ಇದ್ದಾರೆ. ಈಗ ಒಂದು ಎಕ್ಸಾಂಪಲ್ ಡೈನಿಂಗ್ ಟೇಬಲ್ 4 ಜನ ಕೂರ್ತಿದ್ದಾರೆ ಅಂದರೆ ಆ 4 ಜನರಿಗೆ ಒಬ್ಬರು ಮೇಡ್ ಇದ್ದಾರೆ, ರೂಮಿಗೊಬ್ಬರು ಮೇಡ್ ಇದ್ದಾರೆ. ಸೊ ಇಲ್ಲಿ ಎಂಟರ್ಟೈನ್ಗೋಸ್ಕರ ಬಂದು ಕೂತ್ಕೊಳ್ಳೋದಕ್ಕಾಗಲಿ, ಹಾಲ್ಟಿಂಗ್ ಆಗಲಿ, ಆರಾಮಾಗಿ ಇಲ್ಲೇ ಕೂರ್ಲಿ ಅಂತ ಆ ಥರ ಇದೆ ಜಾಗ ಇಲ್ಲಿ. ಗ್ರೀನರಿ ಗಾರ್ಡನ್ ಮಾತ್ರ ಚೆನ್ನಾಗಿದೆ. ಒಂಥರ ಈಗ ವಯಸ್ಸಾದವ್ರಿಗೆ, ವೃದ್ಧರಿಗೆಲ್ಲ ಒಂಥರ ಬೋರ್ ಆಗಲ್ಲ, ಬಂದು ಕುತ್ಕೊತಾರಲ್ಲ ಅವ್ರು ಯೂಶ್ವಲಿ ಕುತ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಪ್ಲೇಸ್. ಎಲ್ಲ ಕಡೆ ಈ ಎಲ್ಲೆಲ್ಲಿ ಬ್ಲಾಕ್ಗಳಿದೆ ಅಲ್ಲೆಲ್ಲ ಈ ಥರ ಸಣ್ಣ ಪುಟ್ಟ ಒಂದು ಗಾರ್ಡನ್ ಮಾಡಿ ಇಟ್ಟಿದ್ದಾರೆ ಅವ್ರವ್ರಿಗೋಸ್ಕರ. ಈಗ ಅವ್ರವ್ರ ರೂಮ್ ಅವ್ರ ರೂಮ್ ಅಪೋಸಿಟ್ ಅಥವಾ ಡೈನಿಂಗ್ ಟೇಬಲ್ ಅಪೋಸಿಟು ಅವ್ರವ್ರಿಗೆ ಒಂದೊಂದು ರೂಮ್ಗಳಿದೆ. ಅಪ್ಪ ನಿಮಗಲ್ಲ ಬನ್ನಿ. ಸಿಂಗಲ್ ಚೇರ್ ಪರ್ಟಿಕ್ಯುಲರ್ ಪರ್ಸನ್ಗೆ ಅವರು ಒಂದೊಂದು ರೂಮ್ ಇದೆ. ಆ ರೂಮಿಗೆ ಅವ್ರ ನೇಮ್ ಪ್ಲೇಟ್ ಇದೆ ಆ್ಯಂಡ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಜೊತೆಗೆ. ಆಮೇಲೆ ಒಳಗಡೆ ಬೆಡ್ ಗಿಡ್ಡು ಎಲ್ಲ ಫೆಸಿಲಿಟೇಡ್ ಅಲ್ಲಲ್ಲೇ ಇದೆ, ಚೆನ್ನಾಗಿದೆ. I am Professor Anand Uppar, HOD Computer Science and Information Science from Sridevi Institute of Technology. Today we visited Little Sisters of Poor Old Age Home near Kulashekara. So our students enjoyed actually because like they felt very happy. So that my intention to bring the students here is to just they should take care of their parents in the future. Thank you. ನಮಸ್ಕಾರ, ನನ್ನ ಹೆಸರು ನಚಿಕೇತ್ ಅಂತೇಳಿ, ಮಿಸ್ಟರ್ ಅರ್ಸರೆ. ಸೊ ವೃದ್ಧಾಶ್ರಮಕ್ಕೆ ಬಂದಿದ್ವಿ. ಏನಾಯ್ತು ಅಂದರೆ ಭಾಳ ಬೇಜಾರಾಯಿತು. ಮಕ್ಕಳು ತಂದೆ ತಾಯಿಗೆ ವೃದ್ಧಾಶ್ರಮಕ್ಕೆ ಬಿಡ್ತಾರೆ. ಸೊ ಪ್ಲೀಸ್ ತಂದೆ ತಾಯಿಗೆ ವೃದ್ಧಾಶ್ರಮಕ್ಕೆ ಬಿಡಬೇಡಿ. ಅವ್ರಿಗೆ ನೋಡ್ಕೊಳಕ್ಕಾಗಲ್ಲ. ಅವ್ರ ಪರಿಸ್ಥಿತಿ ನೋಡಿದ್ರೆ ನಮ್ಗೊಂಥರ ಕಣ್ಣಲ್ಲಿ ನೀರು ಬಂದಂಗಾಯಿತು. ಸೊ ಹೇಳೋದೇನಂದರೆ ಒಂದೇ, ತಾಯಿ ತಂದೆ ಹೆಂಗಿದ್ರು ತಾಯಿ ತಂದೆನೇ. ಸೊ ವೃದ್ಧಾಶ್ರಮಲ್ಲಿ ಏನೂ ಬಿಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಚಿಕ್ಕ ವಯಸ್ಸಿದ್ದಾಗ ತಾಯಿ ತಂದೆ ನಿಮ್ಮನ್ನು ನೋಡ್ಕೊಂಡಿರ್ತಾರೆ. ಅವರು ಹಂಗೆ ನೋಡಿ ನಿಮಗೆ ಹಾಸ್ಟೆಲ್ ಬಿಟ್ಟಿದ್ರೆ ಹೆಂಗಿರ್ತಿತ್ತು. ಸೊ ಹೇಳೋದೊಂದೇ, ವೃದ್ಧಾಶ್ರಮಕ್ಕೆ ಯಾರು ಪ್ಲೀಸ್ ದಯವಿಟ್ಟು ಹೇಳ್ತೀನಿ, ತಾಯಿ ತಂದೆ ಬಿಡಕ್ಕೆ ಹೋಗಬೇಡಿ. ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ ಹೆಂಗಿರ್ತಾರೆ. ಸೊ ಅಲ್ಲಿಗೆ ಬ್ಯಾನರ್ ಹಿಡಿದು ಫೋಟೋಶೂಟ್ ಆಯಿತು. ಸೊ ಈಗ ಅದು ಫೋಟೋಶೂಟ್ ಯಾಕೆ ಅಂದರೆ ಈಗ ಕಾಲೇಜ್ ಇದರಲ್ಲಿ ಅಂಟಿಸ್ಬೇಕಲ್ಲ, ಅಷ್ಟೇ. ಒಂಥರ ಅಲ್ಲಿ ನೋಡಿದ್ರೆ ನಮಗೆ ಪಾಪ ಅಯ್ಯೋ ಅನಿಸುತ್ತೆ. ಒಂಥರ ಅವ್ರು ಆ್ಯಕ್ಚುಲಿ ಚೆನ್ನಾಗೇ ಇದ್ದಾರೆ, ಇಲ್ಲ ಅಂತಿಲ್ಲ, ಕಂಫರ್ಟೇಬಲ್ ಆಗಿದ್ದಾರೆ. ಬಟ್ ಅವ್ರವ್ರ ಕತೆಗಳು ಕೇಳಿದ್ರೆ ಒಂಥರ ಭಾರಿ ಸಂಕಟ ಆಗುತ್ತೆ, ಒಂಥರ ಫೀಲ್ ಆಗುತ್ತೆ. ಆ ನೋವು ಫೀಲ್ ಮಾಡಿದಾಗ ಒಂಥರ ಹೆವಿ ಇದಾಗುತ್ತೆ, ಹಿಂಸೆ ಆಗ್ತಿರುತ್ತೆ. So guys, we are going to back the hostel and college.
ನಾವು ಈ ಕಾಲೇಜಿಗೆ ಬಂದ್ವಿ. ಅಲ್ಲಿ ಅಂದರೆ ಕರೆಕ್ಟಾಗಿ 1 ಗಂಟೆ ಹತ್ತಿರ ಬಂದ್ವಿ. ಹೋಗಿರೋ ಪ್ಲೇಸ್ ಆ್ಯಕ್ಚುಲಿ ಒಂಥರ ನಾವು ಹೋಗಿದ್ದು ಆ್ಯಕ್ಚುಲಿ ಚೆನ್ನಾಗಿತ್ತು. ನಾವೆಲ್ಲ ಟ್ರಿಪ್ ಲೈಕ್ ಒಂಥರ ಸೋಷಲೈಸ್ ಆಗಿ ಹೊರಗಡೆ ಹೋದ್ವಿ, ಚೆನ್ನಾಗಿತ್ತು. ಬಟ್ ಹೋಗಿರೋ ಜಾಗ ಚೂರು ಹೆವಿ ಬೇಜಾರು ಮಾಡ್ತು. ಏನಂದರೆ ಒಂದು ಲೆಸನ್ಸ್ ಕಲ್ತ್ವಿ ಅಲ್ಲಿಂದ. ಆ ಲೆಸನ್ನ ಇನ್ಮೇಲೆ ನಾವು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.